ಬಾಗಲಕೋಟೆ ಜಿಲ್ಲೆ ಈ ಸಲದ ವಾತಾವರಣ ನೋಡಿದರೆ, ನಿಮ್ಮೆಲ್ಲರನ್ನು ನೋಡಿದರೆ, ಈ ಸಲ ಬಾಗಲಕೋಟೆ ಎಂಪಿ ಸಂಯುಕ್ತ ಪಾಟೀಲ್ರು 100ಕ್ಕೆ 100ರಷ್ಟು ಲೋಕಸಭಾ ಸದಸ್ಯ ಆಗ್ತಾರೆ ಅಂತಕ್ಕಂಥದ್ದು ನಾವು ಹೇಳಬೇಕಾಗ್ತದೆ. ಬರೀ ಮಹಾ ಸುಳ್ಳುಗಾರರಾದಂಥ ಈ ದೇಶದ ಪ್ರಧಾನಿ ದೇಶದ ಜನತೆಗೆ ಏನನ್ನು ಹೇಳಿದ್ರು? ನಿಮ್ಮ ಖಾತೆಗೆ 15 ಲಕ್ಷ ಹಣ ಹಾಕ್ತೀನಂತ ಹೇಳಿದ್ರು, 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀನಂತ ಹೇಳಿದ್ರು, ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಂತ ಹೇಳಿದ್ರು, ಡಾಲರ್ ರೇಟ್ ನಮ್ಮ ಮೌಲ್ಯ ರೂಪಾಯಿದ ಮೌಲ್ಯ ಹೆಚ್ಚಿಗೆ ಮಾಡ್ತೀನಂತ ಹೇಳಿದ್ರು, ದೇಶದ ಎಲ್ಲ ನದಿಗಳನ್ನು ಜೋಡಣೆ ಮಾಡಿ ಹಸಿರು ಕ್ರಾಂತಿ ಮಾಡ್ತೀನಂತ ಹೇಳಿದ್ರು. ಏನೇನು ಹೇಳಿದ್ರು ಒಂದನ್ನು ಮಾಡಲಾರ್ದಂತ ಮಹಾ ಸುಳ್ಳುಗಾರ ಈ ದೇಶದ ಪ್ರಧಾನಿ ಯಾವತ್ತೂ ತನ್ನ ಭಾಷಣದಲ್ಲಿ ನಾನು ಬದುಕಿನಲ್ಲಿ ನನ್ನ ಅಧಿಕಾರಾವಧಿಯಲ್ಲಿ ರೈತರಿಗೆ ನಾನು ಸಹಾಯ ಮಾಡಿದ್ದೀನಿ ಅಂತಕ್ಕಂಥದ್ದಾಗಲಿ, ಬಡವರಿಗೆ ಸಹಾಯ ಮಾಡ್ತಕ್ಕಂಥದ್ದಾಗಲಿ ಏನನ್ನು ಹೇಳದೆ ಬರೀ ನಾಟಕೀಯ ಮಾತುಗಳಿಂದ ಜನರನ್ನು ಮರಳು ಮಾಡ್ತಕ್ಕಂಥದ್ದು. 10 ವರ್ಷ ಅಧಿಕಾರದಲ್ಲಿದ್ದಂಥ ಮೋದಿ ಸಾಹೇಬ್ ಈ ಜನತೆಗೆ ಏನು ಮಾಡಿದಿರಿ? ರೈತರ ಸಾಲ ಸೂಟ್ ಬಿಟ್ರ? ರೈತರ ಆದಾಯ ದ್ವಿಗುಣ ಮಾಡಲಿಕ್ಕೆ ನೀವೇನು ಮಾಡಿದ್ರಿ? ಗೊಬ್ಬರ ರೇಟ್ ಗಗನಕ್ಕೇರಿದೆ, ಡೀಸೆಲ್ ಪೆಟ್ರೋಲ್ ಎಲ್ಲವೂ ಗಗನಕ್ಕೇರಿ ನಾವು ಒಂದು 10 ಕ್ವಿಂಟಲ್ ಗೋಧಿನೋ ಜ್ವಾಳನೋ ಬೆಳಿಬೇಕಾದ್ರೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಿಗೆ ಆಗ್ತಾ ಇದೆ. ಕಾಂಗ್ರೆಸ್ನವ್ರು ಮೊದಲಿಂದ ಬೆಂಬಲ ಬೆಲೆ ಕೊಡ್ತಾ ಬಂದಿದ್ರು, ನೀವ್ಯಾಕೆ ಕಟ್ ಮಾಡಿದ್ರಿ ಅಂತೇಳಿ 3 ವರ್ಷ ಡೆಲ್ಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದಂಥ ರೈತರಿಗೆ ನೀವು ಕೊಟ್ಟಂಥ ಕೊಡುಗೆ ಏನು? 700 ಜನ ರೈತ ಸತ್ರು. ಅವ್ರು ಟ್ರ್ಯಾಕ್ಟರ್ ಗಾಲಿ ಹೊಡ್ಯಕ್ಕೆ ಹೋದಿರಲ್ಲ, ಅದಕ್ಕೆಲ್ಲ ಮೊಳೆ ಚುಚ್ಚಿ ಹೊಡಿಸಿದ್ರಲ್ಲ. ಯಾರ್ಯಾರು ಮೋದಿ ಹವಾ ಹೇಳ್ತೀರಿ ಅವ್ರಿಗೆ ನಾನು ಇವತ್ತು ಹೇಳ್ತೀನಿ, ರೈತರ ಟ್ರ್ಯಾಕ್ಟರ್ ಗಾಲಿ ಹವಾ ಬಿಟ್ಟಂತ ಮೋದಿ ಸಾಹೇಬ್ರೆ, ನಿಮ್ಮ ಜನತೆಗೆ ಹೇಳ್ರಿ, ನಿಮ್ಮ ಹವಾ ಟುಸ್ಸಾಗಿದೆ, ಗಾಲಿ ಪಂಚರ್ ಆಗಿದೆ. ರೈತರ ಗಾಲಿ ಹವಾ ಬಿಟ್ಟ ನಂತರ ನಿಮ್ಮ ಆಟ ನಡೆಯೋದಿಲ್ಲ. ಜನತೆಗೆ ಏನು ಹೇಳಿದಿರಿ ನೀವು? ಏನು ಹೇಳಿದ್ರಿ ಅಂದ್ರೆ, ನಾ ಮಹಾಕಾಲು ಕಾವಲುಗಾರ. ಯಾರನ್ನು ಕಾವಲ ಮಾಡಿದ್ರಿ ನೀವು? ಯಾರನ್ನ ಕಾವಲ ಮಾಡಿದ್ರಿ ಅಂದ್ರೆ ಅದಾನಿ ಅಂಬಾನಿಗಳನ್ನ ಕಾವಲ ಮಾಡಿದ್ರಿ. ದೇಶದಲ್ಲಿ ಇವತ್ತು ಚೀನಾ ಅತಿಕ್ರಮಣ ಮಾಡಿದ್ ನೋಡಿದ್ರೆ ನಮಗೆ ಭಯ ಅನ್ನಿಸ್ತಾ ಇದೆ. ಇಂತಹ ದುರ್ಬಲ ಪ್ರಧಾನಿನ ನಮ್ಮ ದೇಶದಲ್ಲಿ ಯಾವತ್ತೂ ಕಂಡಿರಲಿಲ್ಲ ಅಂತಕ್ಕಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ. ಯಾರು ಹಿತ ಕಾಪಾಡ್ಲಿಕ್ಕೆ ಹೊರಟಿದ್ದೀರಿ? ಗೋಮಾತೆ ದೇವರು ಅಂತಕ್ಕಂಥ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನಾವುಗಳು ನಮ್ಮ ಹುಡುಗರಲ್ಲಿ ಓಣಿಯಲ್ಲಿ ಎಲ್ಲೋ ವಯಸ್ಸಾದದ್ದನ್ನು ಮೂಡರಿಗೆಲ್ಲೋ ಮಾರಾಟ ಮಾಡಕ್ಕೆ ಹೋದ್ರೆ ನೀವು ಆ ಹುಡುಗರಿಂದ ಗಲಾಟೆ ಮಾಡಿಸ್ತೀರಿ. ಮೋದಿ ಸಾಹೇಬ್, ಕಸಾಯಿ ಖಾನೆ ಎಷ್ಟದಾವೆ? ಲಕ್ಷ ಲಕ್ಷ ದನಗಳನ್ನ ವಧು ಮಾಡ್ತಕ್ಕಂಥ ಕಸಾಯಿ ಖಾನೆ ಬಂದ್ ಮಾಡಿದ್ರೆ ನಿಜವಾಗಿ ಗೋಮಾತೆಯಲ್ಲಿ ನೀನು ಧರ್ಮನಿಷ್ಠೆ ಇದೆ ಅಂತಕ್ಕಂಥ ತಿಳ್ಕೊತಿದ್ದೀವಿ. ನೀನು ಧರ್ಮದಿಂದ ದೂರದಿ. ರಾಮ ಮಂದಿರ ಕಟ್ಟಿದ್ರಿ, ಶಂಕರಾಚಾರ್ಯರು ಹೇಳ್ತಾರೆ ಈ ಗುಡಿ ಉದ್ಘಾಟನೆ ಮಾಡಿಬೇಡಪ್ಪ ಎನ್ನುವ ಅರ್ಧಮುರ್ಧಕ್ಕಿದೆ ಅಂತೇಳಿ. ಮೋದಿ ಅವರಿಗೆ ಬೇಕಾಗಿತ್ತು ಅರ್ಧಮುರ್ಧ ಕಟ್ಟಿ ಬೇಗ ರಾಮ ನಿನ್ನ ಗುಡಿ ಕಟ್ಟಿದ್ದೀನಪ್ಪ ಅಂತೇಳಿ ರಾಜಕೀಯ ಕೇಳಿ ತಂದಂತ ನೀವುಗಳು. ಹಿಂದೂ ಧರ್ಮ ಇವತ್ತು ಹಬ್ಬದ ಹಂಚಿನಲ್ಲಿದೆ. ಮೋದಿ ಅವರು ಧರ್ಮವನ್ನು ರಾಜಕೀಯಕ್ಕೆ ತಂದಿದ್ದಾರೆ. ಧರ್ಮವನ್ನು ರಾಜಕೀಯಕ್ಕೆ ತರೋದ್ರಿಂದ ತಮ್ಮ ಸ್ವಾರ್ಥಕ್ಕಾಗಿ ಧರ್ಮದ ಹೆಸರಿನಲ್ಲಿ ಏನೇನೋ ಮಾತನಾಡ್ತಕ್ಕಂಥದ್ದು,
ಅಡ್ಡದಾರಿ ಹಿಡಿಸ್ತಕ್ಕಂಥದ್ದು, ಧರ್ಮದ ಮಾತುಗಳಿಂದ ಜನರಿಗೆ ಮರಳು ಮಾಡತಕ್ಕಂಥದ್ದು. ನಿಮಗೆ ಧರ್ಮದಲ್ಲಿ ಅಚಲವಾದ ವಿಶ್ವಾಸ ಇಲ್ಲ, ನಿಮಗೆ ಬೇಕಾದದ್ದು ಅಧಿಕಾರ. ಇದೇ ಸಿಂಧಗಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದವ್ರು ಯಾರು? ಪಾಕಿಸ್ತಾನದಲ್ಲಿ ಧ್ವಜ ಹಾರಿಸಿ ಅಧಿಕಾರಕ್ಕೆ ಬಂದ್ರಲ್ಲ, ಯಾರು ಅಂತೇಳಿ ಪೊಲೀಸರು ಕೇಳಿ ತನಿಖೆ ಆದರೆ ಶ್ರೀರಾಮ್ ಸೇನೆ ಅವರು ಅಂತ ಹೇಳಿದ್ರು. ಕಾರವಾರದಲ್ಲಿ ಒಂದು ಮೆಹ್ತಾ ಅಂತ ಹುಡುಗನ ಮರ್ಡರ್ ಆಯ್ತು ಅಂತೇಳಿ ಗುಲ್ಲೆಬ್ಸಿದ್ರಿ. ಕೊನೆಗೆ ಗೊತ್ತಾದದ್ದೇನು? ಸಹಜ ಸಾವು. CBIದವರು ಹೇಳಿದ್ರು. ಅದನ್ನು ಮುಂದಿಟ್ಕೊಂಡು ನೀವು ರಾಜಕಾರಣ ಮಾಡಿದ್ರಿ. ನಿಮಗೆ ಮುಂಜಾನೆಯಿಂದ ರಾತ್ರಿವರೆಗೆ ಬರೀ ಧರ್ಮ ಜಾತಿಗಳಲ್ಲಿ ಘರ್ಷಣೆ ಹಾಕಿ ಅಧಿಕಾರ ಲಾಲಸೆಗಾಗಿ ದೇಶವನ್ನು ವಿಭಜನೆ ಮಾಡಿ ಅಶಾಂತಿ ನಿರ್ಮೂಲನೆ ನಿರ್ಮಾಣ ಮಾಡ್ತಕ್ಕಂಥ ನಿಮಗೆ ಈ ಜನತೆ, ಈ ದೇಶದ ಜನತೆ ಪಾಠ ಕಲಿಸ್ತಾರೆ. ಕೋವಿಡ್ ಬಂದಾಗ ಜನತೆ ಎದುರುಗಡೆ ನೀವೇನು ಹೇಳಿದ್ರಿ? ಏನು ಹೇಳಿದ್ರಿ ನೀವು? ಕೋವಿಡ್ನಲ್ಲಿ ವಿಫಲರಾದಿರಿ. ದೇಶ, ವಿಶ್ವವೇ, ಮಾನವ ಕುಲ ಸರ್ವನಾಶ ಆಗ್ತಿದೆ ಅಂತಕ್ಕಂಥ ಆತಂಕದಲ್ಲಿದ್ದರೆ ನೀವೇನು ಹೇಳಿದ್ರಿ? ಮನೆಯಾಗಿನ ಲೈಟ್ ಆರಿಸಿ ರೋಡ್ ಬಂದಾಗ ತಾಟ್ಬೇಡ್ರಿ ಅಂತ ಹೇಳಿದ್ರಲ್ಲ. ವಿಶ್ವವೇ ನಮ್ಮನ್ನು ನೋಡಿ ನಗ್ತಿತ್ತು, ಇಂಥವ್ರು ಈ ದೇಶದ ಪ್ರಧಾನಿಗಳದಾರಲ್ಲ ಅಂತೇಳಿ. ನಮ್ಮ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ, ನಾವೇನು ಮಾಡಿದೀವಿ ಹೇಳ್ತೀವಿ. ಮನಮೋಹನ್ ಸಿಂಗ್ ರೈತರಿಗೆ ಸಾಲ ಸುಟ್ಬಿಟ್ಟ. ಇಂದಿರಾ ಗಾಂಧಿ ಗರೀಬಿ ಹಟಾವೋ ಅಂದಳು. ಸಿದ್ದರಾಮಯ್ಯಜಿ ಅವರು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಯಾವ ಬಡವ, ಯಾವ ವಯಸ್ಸಾದ ತಾಯಿ ತಂದೆ, ಅಂಗವಿಕಲರು ಯಾವತ್ತು ಅನ್ನಕ್ಕಾಗಿ ಕೈ ಚಾಚಬಾರದು ಅಂತಕ್ಕಂಥ ಭಾವನೆ ಇಟ್ಕೊಂಡು ಅನ್ನ ಕೊಟ್ಟಂಥವ್ರು ನಾವು. ಲೈಟ್ ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ಬಸ್ನಾಗ ಫ್ರೀ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವಿಶ್ವದಲ್ಲಿ ಯಾವ ರಾಜ್ಯ ಇರಲಿಕ್ಕಿಲ್ಲ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಂಥ ಪಕ್ಷ ಏನಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನಾನು ಹೇಳಬೇಕಾಗ್ತದೆ. ಆದ್ದರಿಂದ ಇಬ್ಬರು ನಾಯಕರು ಇನ್ನೂ ಹಲವಾರು ವಿಷಯಗಳನ್ನ ಹೇಳಿಕೊಟ್ಟಿದ್ದಾರೆ. ಅವೆಲ್ಲ ಮಾತುಗಳನ್ನ ಕೇಳಿ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ಒಬ್ಬೊಬ್ಬರಿಗೆ, ಒಂದು ಕುಟುಂಬಕ್ಕೆ 1 ಲಕ್ಷ ಹಣ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದೇವೆ. ಸಂಯುಕ್ತ ಪಾಟೀಲ್ ವಿದ್ಯಾವಂತೆ, LLB ಓದಿದವರು, ಅವರಿಗೆ ನೀವು ಮತ ಹಾಕಬೇಕು. 20 ವರ್ಷ ಆರಿಸಿ ಕಳಿಸಿದ್ರಿ. 48 ವರ್ಷ ಇದ್ದವನಿಗೆ ಈಗ 72 ವಯಸ್ಸು. ಸಾಕಪ್ಪ, 20 ವರ್ಷ ಕೊಟ್ಟಿದ್ದೀವಿ. ಸಂಯುಕ್ತ ಪಾಟೀಲ್ಗೆ ಆಶೀರ್ವಾದ ಮಾಡಿರ್ತೇವೆ ನಿಮ್ಮೆಲ್ಲರಿಗೂ ಕೇಳ್ಕೊತಾರೆ.